ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಪ್ರಪಂಚದಲ್ಲಿ ನಾವು ಎಷ್ಟೊಂದು ಗಣೇಶ ದೇವಾಲಯಗಳನ್ನು ನೋಡಿರ್ತೀವಿ. ಆದರೆ ಮೊಟ್ಟ ಮೊದಲನೆಯಾದಂತಹ ಗಣೇಶ ದೇವಾಲಯವನ್ನು ಎಲ್ಲಿ ನಿರ್ಮಾಣ ಮಾಡಿದ್ದಾರೆ, ಯಾರು ನಿರ್ಮಾಣ ಮಾಡಿದ್ರು ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತಲ್ವಾ? ಆ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ ಮರಿಬೇಡಿ. ಮೊಟ್ಟ ಮೊದಲನೇ ಆದಂತಹ ಗಣೇಶ ದೇವಾಲಯವನ್ನು ನೋಡೋದಕ್ಕೆ ಮೊದಲು ನಾವು ತಿರ್ಚಿಯನ್ನು ರೀಚ್ ಆಗಬೇಕಾಗಿರುತ್ತೆ. ತಿರ್ಚಿ ಬಂದು ತಮಿಳ್ನಾಡಲ್ಲಿರುವಂತಹ ದೊಡ್ಡ ಸಿಟಿ ಅಂತಲೇ ಹೇಳಬಹುದು. ಸೊ ಎಲ್ಲ ಕಡೆಗಳಿಂದ ಇಲ್ಲಿಗೆ ಬರೋದಕ್ಕೆ ಬಸ್ ಮತ್ತು ಟ್ರೈನ್ ಫೆಸಿಲಿಟೀಸ್ ಅವೈಲಬಲ್ ಇರುತ್ತೆ. ಮೊಟ್ಟ ಮೊದಲನೇ ಆದಂತಹ ಗಣೇಶನ ದೇವಾಲಯ ಇರೋದು ಒಂದು ರಾಕ್ ಕಟ್ ಫೋರ್ಟಲ್ಲಿ. ಅದನ್ನು ಅನೇಕ ಹೆಸರುಗಳಿಂದ ಕರೀತಾರೆ. ಅದು ತಿರುಚಿ ಅಥವಾ ತಿರುಚಿರಾಪಳ್ಳಿ ಫೋರ್ಟ್ ಅಥವಾ ಉಚ್ಚಿಪಿಳ್ಳೆಯಾರ್ ದೇವಾಲಯ ಅಥವಾ ಮಲೆಕೋಟೆ ಅಂತ ಸಹ ಕರೀತಾರೆ. ತಿರುಚಿಗೆ ರೀಚ್ ಆಗಿದ ತಕ್ಷಣ ನಾವು ಎಲ್ಲಿ ರೀಚ್ ಆದರೂ ಸಹ ಅಲ್ಲಿಂದಾನೇ ನಮಗೆ ಈ ತಿರುಚಿ ಫೋರ್ಟು ಕಾಣಿಸುತ್ತೆ. ನೋಡಿ, ಆ ಫೋರ್ಟ್ ಇರುವಂತಹದ್ದು ಒಂದು ಬೆಟ್ಟದ ಮೇಲೆ. ನೋಡಿ, ಅದೇನೆ ತಿರುಚಿ ಫೋರ್ಟು ಅಥವಾ ಉಚ್ಚಿಪಿಳ್ಳೆಯಾರ್ ದೇವಾಲಯ. ಆ ಬೆಟ್ಟದ ಮೇಲೆ ಕಾಣಿಸ್ತಿದೆ ಅಲ್ವಾ ನಮಗೆ ಮೇಲುಗಡೆ, ಅದೇನೆ ಉಚ್ಚಿಪಿಳ್ಳೆಯಾರ್ ದೇವಾಲಯ. ಅದೇನೆ ಮೊಟ್ಟ ಮೊದಲನೆಯಾದಂತಹ ಗಣೇಶನ ದೇವಾಲಯ ಇರೋದು. ಈ ತಿರುಚಿ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 273 ಅಡಿ ಎತ್ತರ ಇದೆ. ಆ ಮಲೈಕೋಟೆಗೆ ಹೋಗೋದಕ್ಕೆ ತಿರುಚಿ ಸೆಂಟ್ರಲ್ ಬಸ್ ಸ್ಟಾಪಿಂದ 5 ಕಿಲೋಮೀಟರ್ ಆಗುತ್ತೆ. ಶ್ರೀರಂಗಂ ದೇವಾಲಯದಿಂದ ಹೋಗೋದಾದರೆ 4 ಕಿಲೋಮೀಟರ್ ಆಗುತ್ತೆ. ಅದೇ ಛತ್ತಿರಂ ಬಸ್ ಸ್ಟಾಪಿಂದ ಹೋಗೋದಾದರೆ ಬರೀ 1 ಕಿಲೋಮೀಟರಲ್ಲಿ ನಮಗೆ ಉಚ್ಚಿಪಿಳ್ಳೆಯಾರ್ ದೇವಾಲಯ ಸಿಗುತ್ತೆ. ನೋಡಿ, ನಾವಿವಾಗ ಮಲೈಕೋಟೆ ಹತ್ರ ರೀಚ್ ಆಗಿದ್ದೀವಿ. ಈ ಮಲೈಕೋಟೆನ ನೋಡಕ್ಕೆ ನಾವು ಸುಮಾರು 437 ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಮೇಲೆ ಯಾವುದೇ ರೀತಿ ವೆಹಿಕಲ್ಸು ಹೋಗೋದಿಲ್ಲ, ಅದರಿಂದ ನಾವು ನಡ್ಕೊಂಡೇನೆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಈ ಮಲೈಕೋಟೆಯನ್ನು ಹತ್ಕೊಂಡು ಹೋಗಬೇಕಾದ್ರೆ ಹಂತವಾಗಿ ನಾವು ಒಂದೊಂದು ದೇವಾಲಯಗಳನ್ನು ನೋಡ್ಕೊಂಡು ಹೋಗ್ತೀವಿ. ಇಲ್ಲಿ ನಾವು 3 ದೇವಾಲಯಗಳನ್ನು ತುಂಬ ವಿಶೇಷವಾಗಿ ನೋಡ್ತೀವಿ. ಅದು ಬೆಟ್ಟದ ಕೆಳಗಡೆ ಇರುವಂತಹ ಮಾಣಿಕ್ಯ ವಿನಾಯಕ ದೇವಾಲಯ, ಮತ್ತು ಮಿಡಲಲ್ಲಿ ನಾವು ತಾಯುಮನ್ನವಾರ್ ಅನ್ನೋ ಶಿವನ ದೇವಾಲಯವನ್ನು ನೋಡ್ತೀವಿ, ಮತ್ತು ಲಾಸ್ಟಾಗಿ ನಾವು ಉಚ್ಚಿಪಿಳ್ಳೆಯಾರ್ ದೇವಾಲಯವನ್ನು ನೋಡ್ತೀವಿ. ಈ ಉಚ್ಚಿಪಿಳ್ಳೆಯಾರ್ ದೇವಾಲಯನೇ ಪ್ರಪಂಚದಲ್ಲಿರುವಂತಹ ಮೊಟ್ಟ ಮೊದಲನೆಯಾದಂತಹ ಗಣೇಶನ ದೇವಾಲಯವಾಗಿದೆ. ಇಷ್ಟೊಂದು ವಿಶೇಷವಾದ ದೇವಾಲಯಕ್ಕೆ ನಾವಿವಾಗ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು 437 ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ನೋಡಿ, ಕೆಳಗಡೆ ಇರುವಂತಹ ಗಣೇಶನ ದೇವಾಲಯ ಇದೇನೆ. ಈ ಗಣೇಶನನ್ನ ಮಾಣಿಕ್ಯ ವಿನಾಯಕ ಅಂತ ಕರೀತಾರೆ. ಈಗ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ. ಈ ಫೋರ್ಟು ತುಂಬಾನೇ ಹಳೆಯದಾದಂತಹ ಫೋರ್ಟು. ಈ ಫೋರ್ಟ್ನ ಸುಮಾರು 7ನೇ ಶತಮಾನದಲ್ಲಿ ಪಲ್ಲವರು ನಿರ್ಮಿಸಿದ್ರು. ನಂತರ ವಿಜಯನಗರ ರಾಜರು ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ. ಈ ಫೋರ್ಟ್ನ ಹತ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಬಿಸಿಲಾಗೋದಿಲ್ಲ, ಯಾಕಂದರೆ ಇದು ರಾಕ್ ಕಟ್ ಫೋರ್ಟ್ ಆಗಿರೋದ್ರಿಂದ ಫುಲ್ಲು ಕೊರೆದು ಮಾಡಿರ್ತಾರೆ. ತುಂಬಾನೇ ಚೆನ್ನಾಗಿದೆ. ಸುಮಾರು 100 ಸ್ಟೆಪ್ಸ್ ಹತ್ತಾದ್ಮೇಲೆ ಮೀನಾಕ್ಷಿ ಸುಂದರೇಶ್ವರ ಸನ್ನಿಧಿಯನ್ನು ನೋಡ್ತೀವಿ. ಇದು ತುಂಬಾನೇ ಅದ್ಭುತವಾಗಿ ನಿರ್ಮಾಣವನ್ನ ಮಾಡಿದ್ದಾರೆ. ಮಲೈಕೋಟೆ ಅರ್ಧ ಭಾಗ ಹತ್ಕೊಂಡು ಬಂದಾದ್ಮೇಲೆ ಇಲ್ಲಿ ನಮಗೊಂದು ಗಣೇಶನ ದೇವಾಲಯ ಸಿಗುತ್ತೆ. ಇಲ್ಲಿರುವಂಥ ಕಂಬಗಳಿಗೆ ತುಂಬ ಅದ್ಭುತವಾದಂತಹ ಚಿತ್ರೀಕರಣಗಳನ್ನು ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಈ
ತಿರುಚಿ ಫೋರ್ಟಲ್ಲಿ ನಡೆದಂತಹ ಒಂದು ಸ್ಟೋರಿಯನ್ನು ಸಹ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಮತ್ತು ಇಲ್ಲಿ ತಿರುಚಿ ಫೋರ್ಟ್ನ ಸಹ ತುಂಬ ಅದ್ಭುತವಾಗಿ ಬರೆದಿರೋದನ್ನು ನಾವಿಲ್ಲಿ ನೋಡಬಹುದು. ಗಣೇಶನನ್ನ ಪಿಳ್ಳೆಯಾರ್ ಅಂತ ಯಾಕೆ ಕರೀತಾರೆ ಅಂತ ನೋಡೋದಾದರೆ, ಪಾರ್ವತಿ ದೇವಿಯು ಅರಿಶಿಣದಿಂದ ಮಗುವನ್ನು ಸೃಷ್ಟಿಸಿ ಕಾವಲಿಗೆ ಇಟ್ಟು ಹೋಗಿರ್ತಾರೆ. ಆ ಸಮಯದಲ್ಲಿ ಶಿವ ಪರಮಾತ್ಮನಿಗೆ ಮತ್ತು ಗಣೇಶನಿಗೆ ಯುದ್ಧ ನಡೆಯುತ್ತೆ. ಆಗ ಶಿವನು ಗಣೇಶನ ತಲೆಯನ್ನು ಕಡಿತಾರೆ. ಆ ಸಮಯದಲ್ಲಿ ಪಾರ್ವತಿ ದೇವಿಯು ಸ್ನಾನದಿಂದ ಬಂದು ತಲೆಯನ್ನು ಕತ್ತರಿಸಿ ಬಿದ್ದಿರುವಂತಹ ಮಗುವನ್ನು ನೋಡಿ ಜೋರಾಗಿ ಅಳ್ತಾರೆ. ಆಗ ಶಿವ ಪರಮಾತ್ಮನು ಪಿಳ್ಳೆಯಾರ್ ಅಂತ ಕರೀತಾರೆ. ಪಿಳ್ಳೆಯಾರ್ ಅಂತ ಅಂದರೆ ಈ ಮಗು ಯಾರ್ದು ಅಂತ ಅರ್ಥ. ಆಗ ಗಣೇಶನಿಗೆ ಪಿಳ್ಳೆಯಾರ್ ಅಂತ ಹೆಸರು ಬಂದಿದೆ. ಗಣೇಶನ ಮೊಟ್ಟ ಮೊದಲ ಹೆಸರು ಪಿಳ್ಳೆಯಾರ್ ಅಂತ, ನಂತರ ಗಣೇಶ ಅಂತ ಹೆಸರು ಬಂದಿದೆ. ನಾವು 70% ಇಲ್ಲಿರುವಂತಹ ಸ್ಟೆಪ್ಸ್ನ ಹತ್ಕೊಂಡು ಬಂದರೆ ಇಲ್ಲಿ ನಮಗೆ ತಾಯುಮನ್ನವರ್ ಅನ್ನೋ ಶಿವನ ದೇವಾಲಯ ಸಿಗುತ್ತೆ. ಈ ದೇವಾಲಯ ತುಂಬಾ ವಿಶೇಷವಾದ ದೇವಾಲಯ ಅಂತ ಹೇಳಬಹುದು. ಈ ಮಲೈಕೋಟೆಗೆ ಬಂದು ಇಲ್ಲಿರುವಂತಹ ಶಿವನನ್ನ ದರ್ಶನವನ್ನು ಪಡ್ಕೊಂಡ್ರೆ ಗರ್ಭಿಣಿ ಸ್ತ್ರೀಯರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಅದಕ್ಕೆ ಒಂದು ಸ್ಟೋರಿ ಸಹ ಇದೆ. ಅದು ಈ ಪ್ರದೇಶದಲ್ಲಿ ರತ್ನಾವತಿ ಅನ್ನುವಂತಹ ಒಬ್ಬ ಗರ್ಭಿಣಿ ಸ್ತ್ರೀ ಇದ್ಲು. ಅವರ ಹೆರಿಗೆಯನ್ನು ಮಾಡಿಸೋಕ್ಕೆ ಹೆರಿಗೆ ಸಮಯದಲ್ಲಿ ಯಾರೂ ಇರೋದಿಲ್ಲ. ಆಗ ಸಾಕ್ಷಾತ್ ಶಿವನೇ ಅವರ ತಾಯಿಯ ರೂಪದಲ್ಲಿ ಬಂದು ಹೆರಿಗೆಯನ್ನು ಮಾಡಿಸಿದ್ರು ಅಂತ ನಂಬಲಾಗುತ್ತೆ. ಸೊ ಅದರಿಂದ ಪ್ರೆಗ್ನೆಂಟ್ ಲೇಡೀಸು ಈ ದೇವಾಲಯಕ್ಕೆ ಬಂದು ಶಿವನನ್ನ ದರ್ಶನವನ್ನು ಪಡ್ಕೊಂಡ್ರೆ ಹೆರಿಗೆಯ ಸಮಯದಲ್ಲಿ ಶಿವ ಪರಮಾತ್ಮನೇ ಬಂದು ಅವರ ಹೆರಿಗೆಯನ್ನು ಮಾಡಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಮತ್ತು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಸಹ ನಂಬಲಾಗುತ್ತೆ. ಈ ತಾಯುಮನ್ನವರ್ ದೇವಾಲಯ ತುಂಬಾ ದೊಡ್ಡ ದೇವಾಲಯ ಮತ್ತು ತುಂಬಾ ವಿಶೇಷವಾದ ದೇವಾಲಯವಾಗಿದೆ. ಈ ದೇವಾಲಯಕ್ಕೆ ಟೈಮಿಂಗ್ಸ್ ಪ್ರಕಾರ ಮಾತ್ರ ಓಪನ್ ಮಾಡೋದ್ರಿಂದ ಈ ಟೈಮಿಂಗ್ಸಲ್ಲೇ ಬಂದು ದೇವರನ್ನ ದರ್ಶನವನ್ನು ಪಡ್ಕೊಳ್ಳಿ. ಈಗ ನಾವು ತಾಯುಮನ್ನವರ್ನ ದರ್ಶನ ಪಡ್ಕೊಂಡು ಈಗ ಲಾಸ್ಟ್ ಇರುವಂತಹ ಉಚ್ಚಿಪಿಳ್ಳೆಯರ್ನ ದರ್ಶನವನ್ನು ಪಡ್ಕೊಳಕ್ಕೆ ಹೋಗೋಣ ಬನ್ನಿ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ಈ ಉಚ್ಚಿಪಿಳ್ಳೆಯಾರ್ ದೇವಾಲಯ ಇಲ್ಲಿ ನೆಲೆಸೋದಕ್ಕೆ ಒಂದು ಕಾರಣ ಇದೆ. ಅದು ವಿಭೀಷಣ ರಂಗನಾಥ ಸ್ವಾಮಿಯನ್ನು ಲಂಕೆಗೆ ತಗೊಂಡು ಹೋಗೋದು ದೇವಾನುದೇವತೆಗಳಿಗೆ ಇಷ್ಟ ಇರೋದಿಲ್ಲ. ಆ ಸಮಯದಲ್ಲಿ ದೇವಾನುದೇವತೆಗಳು ಗಣೇಶನ ಹತ್ತಿರ ಹೋಗಿ ಸಹಾಯವನ್ನು ಕೇಳ್ತಾರೆ. ಆ ಸಮಯದಲ್ಲೇ ವಿಭೀಷಣ ಈ ಪ್ರದೇಶಕ್ಕೆ ಬಂದಾಗ ಸಂಧ್ಯಾವಂದನೆಯ ಸಮಯ ಆಗಿರುತ್ತೆ. ವಿಭೀಷಣ ಈ ಪ್ರದೇಶಕ್ಕೆ ಬಂದಾಗ ಸಂಧ್ಯಾವಂದನೆಯನ್ನು ಮಾಡೋ ಸಮಯ ಬಂದಿರುತ್ತೆ. ಆಗ ಈ ಪ್ರದೇಶದಲ್ಲಿ ಗಣೇಶನು ಮಗುವಿನ ರೂಪದಲ್ಲಿ ಇಲ್ಲಿ ಇರ್ತಾನೆ. ವಿಭೀಷಣ ಗಣೇಶನ ಹತ್ತಿರ ರಂಗನಾಥ ಸ್ವಾಮಿಯನ್ನು ಕೊಟ್ಟು ಸಂಧ್ಯಾವಂದನೆಯನ್ನು ಕಾವೇರಿ ನದಿಯಲ್ಲಿ ಮಾಡೋದಕ್ಕೆ ಹೋಗ್ತಾರೆ. ವಿಭೀಷಣ ಸಂಧ್ಯಾವಂದನೆ ಮಾಡಿ ಮುಗಿಸಿ ಬರೋಷ್ಟರಲ್ಲಿ ಗಣೇಶ ಈ ಶ್ರೀರಂಗಮಲ್ಲಿ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟಿರ್ತಾರೆ. ಆಗ ವಿಭೀಷಣ ಓಡಿಸ್ಕೊಂಡು ಬಂದಾಗ ಗಣೇಶ ಬರೋದು ಈ ಬೆಟ್ಟದ ಮೇಲೆ. ಆಗ ಗಣೇಶ ನಿಜವಾದ ರೂಪವನ್ನ ವಿಭೀಷಣನಿಗೆ ತೋರಿಸ್ತಾರೆ. ಆ ಸಮಯದಲ್ಲಿ ಈ ಬೆಟ್ಟದ ಮೇಲೆ ಮೊಟ್ಟ ಮೊದಲನೆಯಾದಂತಹ ಗಣೇಶನ ದೇವಾಲಯವನ್ನ ಪ್ರತಿಷ್ಠಾಪಿಸುತ್ತಾರೆ. ಹಾಗಾಗಿ ಇದು ಪ್ರಪಂಚದಲ್ಲೇ ಮೊಟ್ಟ ಮೊದಲನೆಯಾದಂತಹ ಗಣೇಶನ ದೇವಾಲಯ. ಅದು ಉಚ್ಚಿಪಿಳ್ಳೆಯಾರ್ ದೇವಾಲಯ. ನೋಡಿ, ಇದೇನೇ ದೇವಾಲಯ. ಈಗ ನಾವು ಉಚ್ಚಿಪಿಳ್ಳೆಯಾರ್ನ ದರ್ಶನವನ್ನು ಪಡ್ಕೊಳಕ್ಕೆ ಹೋಗೋಣ. ಈ ಬೆಟ್ಟ ಸಾಮಾನ್ಯವಾಗಿ ಎಲ್ಲ ಬೆಟ್ಟಗಳ ಹಾಗೆ ಅಲ್ಲ. ಈ ಬೆಟ್ಟ ಸುಮಾರು 3.8 ಬಿಲಿಯನ್ಸ್ ಇಯರ್ಸ್ ಅಂದರೆ ಹಿಮಾಲಯಗಿಂತ ಹಳೆಯದಾದಂತಹ ಬೆಟ್ಟ ಅಂತ ಹೇಳಬಹುದು. ಇಡೀ ತಿರ್ಚಿಯನ್ನು ಮೇಲೆಯಿಂದ ನಿಂತ್ಕೊಂಡು ನೋಡಬಹುದು. ತುಂಬ ಅಮೇಝಿಂಗ್ ಆಗಿದೆ. ಇಲ್ಲಿ ನಾವು ಮೇಲೆ ನಿಂತ್ಕೊಂಡು ಕಾವೇರಿ ನದಿ, ಕೊಳ್ಳಿಧಾಮ್ ನದಿ, ಶ್ರೀರಂಗಂ ದೇವಾಲಯ ಸಹ ತುಂಬಾ ಚೆನ್ನಾಗಿ ನಾವು ನೋಡಬಹುದು. ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಮತ್ತು ಸನ್ರೈಸ್ ಮತ್ತು ಸನ್ಸೆಟ್ನ ಇಲ್ಲಿಂದ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಮಲೈಕೋಟೆ ತುಂಬಾ ಅದ್ಭುತವಾದಂತಹ ಬೆಟ್ಟ ಅಂತಲೇ ಹೇಳಬಹುದು. ಮತ್ತು ತುಂಬಾ ಪುರಾತನವಾದ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯ ಸಹ ನಾವಿಲ್ಲಿ ನೋಡಬಹುದು.
ನೀವೇನಾದರೂ ಶ್ರೀರಂಗಂಗೆ ಹೋಗಿದ್ದೀರಾ ಅಂತ ಅಂದರೆ ಬರೀ 4 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಉಚ್ಚಿಪಿಳ್ಳೆಯಾರ್ ದೇವಾಲಯ ಅಥವಾ ಮಳೆಕೋಟೆಯನ್ನು ಸಹ ನೋಡೋದು ಮಿಸ್ ಮಾಡ್ಕೋಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.